ಎಲ್ರಿಗೂ ನಮಸ್ಕಾರ. ಈ ದಿನ ಏನು ಕಾಶೀಪುರದ ಈ ಒಂದು ಸರ್ಕಲ್ನಲ್ಲಿ ಈ ನಮ್ಮ ಕೋಲಾರ ಹಾಲು ಒಕ್ಕೂಟದ ಪಾರ್ಲರನ್ನು ಸ್ಥಾಪನೆ ಮಾಡೋದಕ್ಕೆ ಆಗಮಿಸಿರುವಂಥ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾದಂಥ ಸಾಮೇಗೌಡ್ರೆ, ಆತ್ಮೀಯ ಸ್ನೇಹಿತರು, ವಕೀಲರು ಆದಂಥ ಶ್ರೀನಿವಾಸ ರೆಡ್ಡಿ ಅವರೇ, ಅಮರಜ್ಯೋತಿ ಶಾಲೆಯ ಕಾರ್ಯದರ್ಶಿಗಳಾದಂಥ ಅಶೋಕ್ ಅವರೇ, ನಮ್ಮ ಒಕ್ಕೂಟದ ಮಾರ್ಕೆಟಿಂಗ್ ವಿಭಾಗದ ಅಧಿಕಾರಿಯಾದಂಥ ನಂಜನಗೌಡ್ರೆ, ಡೆಪ್ಟಿ ಮ್ಯಾನೇಜರ್ ಆದಂಥ ಕಿರಣ್ ಅವರೇ, ಬಲ್ಲ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ನಮ್ಮ ಮುಖಂಡರಾದಂಥ ಬಲ್ಲ ಹರೀಶ್ ಅವರೇ ಮತ್ತು ಅವರ ಕುಟುಂಬದ ಸದಸ್ಯರೇ, ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಪತ್ರಕರ್ತ ಮಿತ್ರರೇ, ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಮತ್ತು ಸಾಮೇಗೌಡರು ಈ ಪಾರ್ಲರ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಕಾಶೀಪುರದ ಅಂದರೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಎಲ್ಲ ಜನ ಬಂದು ಇಲ್ಲಿ ವ್ಯವಹಾರ ಮಾಡೋದೊಂದೇ ಅಲ್ಲ, ಜೊತೆಗೆ ಗ್ರಾಮೀಣ ಬ್ಯಾಂಕು ಸಹ ಇರೋದರಿಂದ ಎಲ್ಲ ಕಡೆಯಿಂದ ಎಲ್ಲರೂ ಬರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಈ ಒಂದು ಸ್ಥಳದಲ್ಲಿ ಕೋಲಾರ ಹಾಲು ಒಕ್ಕೂಟದ ಈ ಒಂದು ಪಾರ್ಲರನ್ನು ಪ್ರಾರಂಭ ಮಾಡಿ ಒಕ್ಕೂಟದ ಅನೇಕ ಪದಾರ್ಥಗಳನ್ನು ಗ್ರಾಹಕರಿಗೆ ತಲುಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಪಾರ್ಲರ್ ಇವತ್ತು ಓಪನ್ ಮಾಡಿದ್ದೀವಿ. ಮೊದಲನೇದಾಗಿ ಈ ಪಾರ್ಲರನ್ನು ನಡೆಸ್ತಾ ಇರೋರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ. ನಮ್ಮ ಕೋಲಾರ ಹಾಲು ಒಕ್ಕೂಟದ ಧ್ಯೇಯ ಏನು ಅಂತಂದರೆ, ಗೋವಿನಿಂದ ಗ್ರಾಹಕರವರೆಗೆ ಒಳ್ಳೆಯ ಒಂದು ಸೇವೆಯನ್ನು ನೀಡ್ತಕ್ಕಂಥದ್ದೇ ಕೋಲಾರ ಹಾಲು ಒಕ್ಕೂಟದ ಧ್ಯೇಯ. ಹಸುವಿನ ಹಾಲನ್ನು ಮಾರಾಟ ಮಾಡೋದೊಂದೇ ಅಲ್ಲ, ಮಾರಾಟದಿಂದ ಬಂದ ಹಣವನ್ನು ರೈತನಿಗೆ ಸಕ್ರಿಯವಾಗಿ ತಲುಪಿಸುವಂಥ ಜವಾಬ್ದಾರಿ ಕೂಡ ನಮ್ಮ ಒಕ್ಕೂಟದ್ದಾಗಿರುತ್ತೆ. ಹಾಗೆಯೇ ಏನು ನಾವು ಒಕ್ಕೂಟದಲ್ಲಿ ನಾವು ಗಮನ ಕೊಡ್ತಕ್ಕಂಥದ್ದು ಏನು ಅಂದರೆ ಪರಿಶುದ್ಧತೆ ಮತ್ತು ಆ ಒಂದು ಪದಾರ್ಥಗಳ ಒಳ್ಳೆಯತನ, ಇವೆಲ್ಲ ಕೂಡ ಕಾನೂನಿಗೆ ತಗೊಂಡು ನಾವು ಉತ್ಪಾದನೆಯನ್ನು ಮಾಡ್ತೀವಿ. KMF ಸಹಕಾರದಲ್ಲಿ ನಾವು ಸುಮಾರು 150ಕ್ಕಿಂತ ಜಾಸ್ತಿ ಪದಾರ್ಥಗಳನ್ನು ನಾವು ತಯಾರಿಸಿ ನಮ್ಮ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ನಮ್ಮ ಹಿತದೃಷ್ಟಿ, ಗ್ರಾಹಕರ ಹಿತದೃಷ್ಟಿ ಕೂಡ ನಮ್ಗೆ ಭಾಳ ಮುಖ್ಯ. ಯಾಕೆಂದರೆ ಬರೀ ಹಾಲನ್ನು ಶೇಖರಣೆ ಮಾಡಿ ಮಾರಾಟ ಮಾಡೋದೇ ಒಂದೇ ಅಲ್ಲ, ಗ್ರಾಹಕರಿಗೆ ಒಳ್ಳೆ ಹಾಲನ್ನು ಕೊಡಬೇಕು, ಒಳ್ಳೆ ಪದಾರ್ಥಗಳನ್ನ ಕೊಡಬೇಕು, ಉತ್ಕೃಷ್ಟವಾದಂಥ ಪದಾರ್ಥಗಳನ್ನ ಕೊಡಬೇಕು, ಮತ್ತು ತಾಜಾತನ ಇರಬೇಕು, ಜೊತೆಗೆ ಒಳ್ಳೆಯ ಪದಾರ್ಥಗಳನ್ನ ಉಪಯೋಗಿಸಿ ನಾವು ಇವುಗಳನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಪಾರ್ಲರ್ಗಳನ್ನು ಜಾಸ್ತಿ ಮಾಡ್ತಾಯಿದ್ದೀವಿ. ಮುಳಬಾಗಿಲು ತಾಲೂಕಿನಲ್ಲಿ ಪೂರ್ವ ಮತ್ತು ಪಶ್ಚಿಮ ಅನ್ನೋ ಕ್ಷೇತ್ರಗಳು ಎರಡು ಕ್ಷೇತ್ರಗಳಾಗಿದ್ದರೂ ಕೂಡ ನಾವು ಯಾವುದೇ ಒಂದು ನಮ್ಮ ನಡುವೆ ಸಮನ್ವಯತೆ ಇದ್ದು ಎಲ್ಲಿ ಪಾರ್ಲರ್ ಬೇಕಾದರೂ ಕೂಡ, ಪೂರ್ವದಲ್ಲಿ ಬೇಕಾದರೂ ಕೂಡ ಸಾಮೇಗೌಡರು ಕೊಡ್ಬೋದು, ಪಶ್ಚಿಮದಲ್ಲಿ ಬೇಕಾದರೂ ಕೂಡ ನಾನು ಕೊಡ್ಬೋದು ಅನ್ನೋ ಒಂದು ಒಡಂಬಡಿಕೆ ಪ್ರಕಾರವಾಗಿ ನಾವು ಹೋಗ್ತಾ ಇದ್ದೀವಿ. ಅನೇಕ ಪಾರ್ಲರ್ಗಳನ್ನು ನಾವು ಗೆದ್ದ ನಂತರ ಮಾಡಿದ್ದೀವಿ. ಮುಂದೆ ಕೂಡ ಎಲ್ಲಿ ಯಾರು ಯಾವ ಪಾರ್ಲರ್ ಬೇಕು ಅಂದರೂ ಕೂಡ ಮಾಡಿಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಏನು ಪಾರ್ಲರ್ ಚೆನ್ನಾಗಿ ನಡೀಲಿ ಅಂತ ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಗ್ಗೆ ಪ್ರಾಡಕ್ಟ್ ಇಟ್ಕೊಂಡು ಒಂದು ಆರೋಪ ಮಾಡಿದ್ದಾರೆ, ನೀವು ನೋಡಿರ್ಬೋದು, ವೈರಲ್ ಆಗಿದೆ. ಈಗ ಅದು ಶರಣ್ಯ ಅವರು ಏನಂದರೆ, ಅವ್ರು ಈಗಾಗಲೇ ನಂದು ತಪ್ಪಾಯಿತು, ನಾನು ಇದು ಮಾಡೋದು ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದಾರೆ. ಅದರಿಂದ ಅದು ಮುಗಿದೋದಂಥ ಅಧ್ಯಾಯ. ಯಾಕೆಂದರೆ ಈಗ ತಾವೇ ಗೊತ್ತಿರೋ ರೀತಿ ನಮ್ಮ ತಿರುಪತಿಯಲ್ಲಿ ಲಡ್ಡು ಮಾಡೋದಕ್ಕೆ ಹಲವಾರು ವರ್ಷಗಳಿಂದ ನಮ್ಮ ತುಪ್ಪನ ತಗೊಳ್ಳದೆ ಬೇರೆಯವ್ರ ತುಪ್ಪ ತಗೊಂಡು ಅದರಲ್ಲಿ ಪ್ರಾಣಿ ಕೊಬ್ಬು ಅವು ಇವು ಬೆರೆಸಿ ಎಲ್ಲ ಕೂಡ ಅದು ಸಿಕ್ಕೋಗಿರೋಂಥ ವಿಚಾರನ ನಿಮಗೆ ಗೊತ್ತಿರೋದೆ.
ತದನಂತರ ಆಂಧ್ರ ಸರ್ಕಾರನೇ ತೀರ್ಮಾನ ತಗೊಂಡು ನಂದಿನಿಯ ತುಪ್ಪನ ತಗೋಬೇಕು ಅನ್ನೋದನ್ನು ತೀರ್ಮಾನ ಮಾಡಿದ್ದಾರೆ. ಇದರ ಒಂದು ಇದೇನೆಂದರೆ ಜೊತೆಗೆ ನಾವಿವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ರವಿಯವ್ರನ್ನು ಕೂಡ ಶ್ಲಾಘಿಸಬೇಕಾಗ್ತದೆ. ಯಾಕೆಂದರೆ ಎಲ್ಲೆಲ್ಲಿ ಖಾಸಗಿ ಹಾಲು ಮಾರಾಟ ಆಗ್ತಾ ಇದೆ ಅಲ್ಲೆಲ್ಲ ಕೂಡ ನೋಡಿ ರೈಡ್ ಮಾಡಿ ಅಲ್ಲಿ ಕಲಬೆರಕೆ ಆಗ್ತಾ ಇರ್ತಕ್ಕಂಥದ್ದನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಆದ್ಯತೆ ಮೇಲೆ ತಗೊಂಡಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಶ್ಲಾಘನೆ ಮಾಡಬೇಕಾಗ್ತದೆ. ನಂದಿನಿ ಏನಿದೆ ಇದು ಒಂದು ಸಹಕಾರ ತತ್ವದ ಅಡಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಇದು ಯಾರೇ ಒಬ್ಬರ ಮಾಲೀಕತ್ವದಲ್ಲಿ ಇಲ್ಲ. ಅದರಿಂದ ಇದರ ದೃಷ್ಟಿ ಏನು ಅಂದರೆ ನಮಗೆ ರೈತರಿಗೆ ಒಳ್ಳೆ ದರ ಕೊಡೋದು, ಜೊತೆಗೆ ಗ್ರಾಹಕರಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡೋದೇ ಈ ಒಂದು ಸಹಕಾರಿ ಸಂಸ್ಥೆ ಗುರಿ. ಈ ಅವ್ರೇನು ಹೇಳಿದ್ದಾರೆ ಅದು ಸತ್ಯಕ್ಕೆ ದೂರ. ಈಗಾಗಲೇ ಅದು ತಪ್ಪಾಯಿತು ಅಂತ ಒಪ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ KMF ಮತ್ತು ಕೋಲಾರ ಹಾಲು ಒಕ್ಕೂಟಕ್ಕೆ ಒಳ್ಳೆ ಇದನ್ನು ಕೊಡೋದೇ ಗುರಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕಾಲ ಸ್ಟಾರ್ಟ್ ಆಗಿದೆ, ನೀವು ಕೊಡ್ತಾ ಇದ್ದೀರಾ, ಗೋಶಾಲೆ ಏನಾದರೂ ಓಪನ್ ಮಾಡೋದಕ್ಕೆ ಇಲ್ಲ ಏನಾದರೂ ಈಗ ನಾವು ನಮ್ಮ ಒಂದು ಕೋಲಾರ ಹಾಲು ಒಕ್ಕೂಟದಿಂದ ಮೇವಿನ ಕೊರತೆಯನ್ನು ಮನಗಂಡು ಈಗಾಗಲೇ ನಾವು ಯಾರು ತಮ್ಮ ಹೊಲದಲ್ಲಿ ಮೆಕ್ಕೆಜೋಳವನ್ನು ಇವನ್ನ ಹಾಕ್ಕೊಳ್ತಾರೋ ಅವರಿಗೆ 3,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀವಿ. 3,000 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಟ್ಟು ಸಬ್ಸಿಡಿ ದರದಲ್ಲಿ ರೈತರಿಗೆ ಫಾಡರ್ ಸಿಕ್ಕೋ ರೀತಿ ಮಾಡಿದ್ದೀವಿ ಈಗಾಗಲೇ. ಆಮೇಲೆ ಸರ್ ಈ ಮೊನ್ನೆ ಈ ಲಾವಣಿಯಲ್ಲಿ ಕಾರ್ಯಕ್ರಮ ನಡೆಯಿತು, ಅಲ್ಲಿ ಶಾಸಕರು ಕೇಳಿ ಅಲ್ಲ ಸರ್ ಅವ್ರು ಹೇಳಿದ್ರು ಅವ್ರ ಕ್ಯೂರಿಯಾಸಿಟಿ. ಶಾಸಕರು ಹೇಳಿದ್ದಾರೆ ಕಾಡನಹಳ್ಳಿಯವರು ಎಲ್ಲ ಸರಿಯಾಗಿದೆ, ನಾಳೆಯಿಂದ ಜಾಯ್ನ್ ಆಗ್ತೀರಾ ಅಂತ. ಏನು ಈಗ ಕಾಡೇನಹಳ್ಳಿವರೆಗೂ MLA ಅವ್ರಿಗೂ ಆಗಲಿ ನಮ್ಮ ಮಿತ್ರರಾದಂಥ ಶ್ರೀನಿವಾಸ ರೆಡ್ಡಿ ಅವರು ಸರಿ ಹೋಗುವಂಥದ್ದು ಏನಿಲ್ಲ. ನಮಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ನಮ್ಮದೇ ಪೂರ್ವ ನಿಗದಿತವಾದಂಥ ಕಾರ್ಯಕ್ರಮಗಳಿರ್ತವೆ. ಅದರಿಂದ ಕೆಲವೊಂದು ಸಂದರ್ಭದಲ್ಲಿ ನಾವು ಸೇರ್ಪಡೆ ಆಗೋಕ್ಕಾಗಲ್ಲ ಅಷ್ಟೇ. ನಾವು JDS ಇದರಲ್ಲಿದ್ದೀವಿ, ಶಾಸಕರು ಕೂಡ JDS ಪಕ್ಷದಲ್ಲಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮನ್ವಯ ಕೊರತೆ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ಅಂದರೆ ಆ ಸಂದರ್ಭದಲ್ಲಿ ಬೇರೆ ಕಾರ್ಯದಲ್ಲಿ ಇದ್ದಿದ್ದು ಕಾರಣದಿಂದ ನಾವು ಭಾಗಿಯಾಗಿರಲಿಲ್ಲ. ಮುಂದಕ್ಕೆ ಇನ್ನು ಚುನಾವಣೆಗಳು ಎಲ್ಲ ಬರ್ತಾ ಇದೆ, ಎಲ್ಲ ಒಗ್ಗಟ್ಟಾಗಿ ಮಾಡುವಂಥ ಸಂದರ್ಭ ಇರ್ತದೆ. ಸರ್ ಈಗ ಹೊಸ ಪ್ರಯತ್ನ ಹೊಂದುತ್ತಿದ್ದಾರೆ, ಏನು ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಒಂದು ಮೊಬೈಲ್ ಟೈಪ್ ಅಧಿಕಾರಿಗಳನ್ನ ತೋರಿಸ್ಕೊಂಡು ಬಸ್ ಮಾಡಿ ಒಂದು ಪ್ರವಾಸ ಮಾಡುವಂಥ ಕಾರ್ಯಕ್ರಮಕ್ಕೆ ತಾವು ಜೋಡಿಸ್ಕೊಳ್ತಾರೆ. ಶಾಸಕರು ಈಗಾಗಲೇ ಅದನ್ನು ನಾನು ಇದರಲ್ಲಿ ನೋಡಿದೆ, ನಿಮ್ಮ ಯೂಟ್ಯೂಬಲ್ಲೇ ನೋಡಿದೆ. ಏನೋ ಇದು ಮಾಡಿ ಹೋಗೋಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಅಂತ. ಸಮಯ ಸಂದರ್ಭ ನೋಡಿಕೊಂಡು ನಮಗೆ ಸರಿ ಹೋಗುವಂಥ ಸಮಯ ಆಗಿದ್ದರೆ ಅದರಲ್ಲಿ ಭಾಗವಹಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಅದರಲ್ಲಿ ಏನಂತೆ ಇಲ್ಲ ಅಧ್ಯಕ್ಷರಾಗಿ ತಮಗೆ ತಿಳಿಸಿದಾರಾ ಚರ್ಚೆಗಳ? ನನಗೆ ತಿಳಿಸಿದ್ದಾರೆ ಈ ಥರ ಅಲ್ಲಿಗೆಲ್ಲ ಹೋಗಬೇಕು, ಸಮಸ್ಯೆಗಳ ನಿವಾರಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸಮಯ ಇದ್ದಾಗ ಎಲ್ಲ ಕಡೆ ಹೋಗೋದಕ್ಕೂ ನಮ್ಮದೇ ಆದಂಥ ಒಂದು ಕಾರ್ಯಚಟುವಟಿಕೆಗಳಿರೋದ್ರಿಂದ ಎಲ್ಲೆಲ್ಲಿ ಸಾಧ್ಯವಾಗ್ತದೋ ಅಲ್ಲೆಲ್ಲ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಜೊತೆಯಲ್ಲಿ ಎಲ್ಲೂ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರಲ್ಲ ಸರ್, ಅವರೇ ಸಪ್ರೇಟು ನೀವೇ ಸಪ್ರೇಟ್ ಆಗಿ? ಹಾಗೇನಿಲ್ಲ. ಈಗ ಶಾಸಕರು ಬಿಸ್ನೆಸ್ ಫೀಲ್ಡಲ್ಲಿರೋರು ಹಲವಾರು ಕಾರ್ಯಕ್ರಮಗಳು ಅವ್ರಿಗೆ ಇರ್ತವೆ. ಆ ಒಂದು ನಿಟ್ಟಿನಲ್ಲಿ ನಮಗೇನು ಕೆಲವೊಂದು ಜರೂರಾಗಿ ಮಾಡುವಂಥ ಕಾರ್ಯಗಳಿರ್ತವೆ. ಆ ಸಂದರ್ಭದಲ್ಲಿ ಅವರು ಬರೋಕ್ಕಾಗಿರಲ್ಲ, ನಾವು ಕೆಲವೊಂದು ಸಂದರ್ಭದಲ್ಲಿ ಹೋಗೋಕ್ಕಾಗಿರಲ್ಲ ಅಷ್ಟೇ. ಯಾವುದೇ ರೀತಿಯಾದಂಥ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಏನಿಲ್ಲ.